ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಕತೆ ದ್ರೋಣರ ಸ್ವಗತದಲ್ಲಿ ಮತ್ತು ಅವರ ನೆನಪಿನಲ್ಲಿದೆ. ಅವರು ಅನ್ಕೊತಾ ಇರ್ತಾರೆ, ಯಾವುದು ಧರ್ಮ ಯಾವುದು ಅಧರ್ಮ, ಯಾರ ಹುಟ್ಟು ಧರ್ಮದ್ದು ಯಾರದು ಅಧರ್ಮದ್ದು ಅಂತ ಅನ್ಕೊತಾರೆ. ಜೊತೆಗೆ ತಮ್ಮ ತಂದೆ ತೀರ್ಕೊಂಡ ನಂತರ ಆಗ್ನೇಯಾಸ್ತ್ರವನ್ನು ಕಲೀಲಿಕ್ಕೆ ಅಗ್ನಿವೇಶರ ಹತ್ರಕ್ಕೆ ತಾನು ಯಾಕೆ ಹೋಗಬೇಕಾಗಿತ್ತು? ಬ್ರಾಹ್ಮಣನಾಗಿ ಹುಟ್ಟಿ ವೇದಾಧ್ಯಯನವನ್ನು ಮಾಡ್ಕೊಂಡಿರಬಹುದಾಗಿತ್ತಲ್ಲ, ಯಾಕೆ ಹೋದೆ ಅಂದ್ಕೊಳ್ತಾರೆ. ಜೊತೆಗೇನೆ ನನ್ನ ಪ್ರವೃತ್ತಿ ಇದ್ದದ್ದು ಅದರಲ್ಲಿ, ಹಾಗಾಗಿ ಅದರಲ್ಲಿ ಹೋದೆ, ಅದೇನು ತಪ್ಪಲ್ಲ ಅಂತ ತಮ್ಮ ಮನಸ್ಸಿಗೆ ತಾವೇ ಸಮಾಧಾನ ಮಾಡ್ಕೊಳ್ತಾರೆ. ಜೊತೆಗೆ ತಂದೆ ಸತ್ತ ದುಃಖವನ್ನು ಮರೆತು ಕೂಡ ಉತ್ಸಾಹದಿಂದ ಅದನ್ನು ಕಲ್ತಿದ್ನಲ್ವಾ ಅಂತ ನೆನಪು ಮಾಡ್ಕೊಳ್ತಾರೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಗುರುಗಳು ಬಂದು ಹೇಳಿದ್ರೆ ಅದನ್ನು 4 ರೀತಿಯಲ್ಲೂ ಪ್ರಯೋಗಿಸಿ ಗುರು ಸಾಧನೆ ಮಾಡಿ ಹೊಸ ತಂತ್ರಗಳನ್ನು ಆವಿಷ್ಕಾರ ಮಾಡಿಕೊಂಡು ಸೈನ್ಯದ ವ್ಯೂಹ ರಚನೆ, ಚಲನೆ, ದಾಳಿ, ಅವು ಮಾಡೋ ಮುತ್ತಿಗೆಗಳು, ರಕ್ಷಣೆಗಳು ಇವೆಲ್ಲವನ್ನು ಕಲ್ತಿದ್ದೆ. ಅಗ್ನಿವೇಶರು ಹಿಂದೆ ಅಪ್ಪನಲ್ಲಿ ಅಸ್ತ್ರವಿದ್ಯೆಯನ್ನು ಕಲ್ತಿದ್ರಂತೆ. ಹಾಗಾಗಿ ಗುರು ಋಣವನ್ನು ಗುರುಪುತ್ರನಿಗೆ ಪಾಠ ಕಲಿಸೋದ್ರ ಮುಖಾಂತರ ತೀರಿಸುವಂತಹ ಅವಕಾಶ ಸಿಕ್ತು ಅಂದ್ಬಿಟ್ಟು ಅವರು ತಮಗೆ ತಿಳಿದದ್ದೆಲ್ಲವನ್ನು ಅರ್ದು ಕೊಡಿಸಿದ್ರು. ಇಲ್ಲ ಅಂತಂದರೆ ಇಷ್ಟೊಂದು ಮುತುವರ್ಜಿಯಿಂದ ಯಾರು ತನಗೆ ಹೇಳ್ಕೊಡೋಕೆ ಸಾಧ್ಯ ಇತ್ತು ಅಂತ ಅಂದ್ಕೊಳ್ತಾರೆ. ಮನಸ್ಸು ಗುರುಭಕ್ತಿಯ ಭಾವದಿಂದ ತುಂಬಿ ಬರುತ್ತೆ. ಕಣ್ಣುಗಳನ್ನು ಮುಚ್ತಾರೆ, ಮನಸ್ಸನ್ನು ನೆನಪಿನ ಕೋಣೆಗೆ ಹೋಗಿಸ್ತಾರೆ, ಗುರುವಿನ ಚಿತ್ರವನ್ನು ಹುಡುಕಿ ಹಿಡಿತಾರೆ. 4-6 ಕ್ಷಣ ಮನಸ್ಸು ಅಲ್ಲೇ ನಿಶ್ಚಲವಾಗುತ್ತೆ. ಅನಂತರ ಸೊರ ಅನ್ನೋ ಶಬ್ದ ಕೇಳಿ ಹೊರಗಡೆ ಹರಿಯುತ್ತೆ. ಅಂದರೆ ಇಹಲೋಕಕ್ಕೆ ಬರ್ತಾರೆ. ಅಡುಗೆ ಕೋಣೆಯಲ್ಲಿ ಅಶ್ವತ್ಥಾಮ ಊಟ ಮಾಡ್ತಾ ಇದ್ದಾನೆ. ಕ್ಷೀರ ಅನ್ನವನ್ನು ಶಾರೆ ತುಂಬ ಎತ್ತಿ ಬಾಯಿಂದ ಹೇಳ್ಕೊಳ್ತಿದ್ದಾನೆ ಅಂತ ಕಾಣುತ್ತೆ. ಅಸಹ್ಯವಾಗಿ ಸದ್ದು ಮಾಡದೆ ಉಣ್ಣೋದು ಅವನಿಗೆ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ. ಸ್ವಲ್ಪ ಹೊತ್ತಲ್ಲಿ ಮನಸ್ಸು ಮತ್ತೆ ಒಳಗೆ ಸೇರುತ್ತೆ ಅವ್ರಿಗೆ. ಈಗ ಗೊತ್ತಾಗ್ತಾ ಇದೆ, ದೃಪದ ಆಗ ನನ್ನ ಜೊತೆಗೆ ಯಾಕೆ ಅಷ್ಟೊಂದು ಸ್ನೇಹ ಮಾಡ್ದ ಅಂತ. ಹೊಸ ಅಂಶ ಹೊಳೆದದ್ದು ಮಾತ್ರ ಅಲ್ಲ, ಇದುವರೆಗೂ ಒಂದು ರೀತಿಯಲ್ಲಿ ಕಾಣುತ್ತಿದ್ದ ಸಂಗತಿಗಳು ಈಗ ಇನ್ನೊಂದು ರೀತಿಯಲ್ಲಿ ಅವ್ರಿಗೆ ಇನ್ನೊಂದು ವಿನ್ಯಾಸದಲ್ಲೂ ಕೂಡ ಗೋಚರಿಸಕ್ಕೆ ಶುರು ಆಗುತ್ತೆ. ಅರೆ, ಇಷ್ಟು ದಿನ ನನಗೆ ಇದು ಹೊಳೆದೇ ಇರಲಿಲ್ವಲ್ಲ ಅನ್ನೋ ಒಂದು ಆಶ್ಚರ್ಯನೂ ಅವ್ರಿಗಾಗುತ್ತೆ. ಬುದ್ಧಿವಂತ ವಿದ್ಯಾರ್ಥಿಯನ್ನ ದಡ್ಡ ಸಹಪಾಠಿಗಳು ಮೆಚ್ಚಿ ಆಶ್ರಯಿಸೋದು ಸಾಮಾನ್ಯದ ಸಂಗತಿ. ಅದರಲ್ಲೂ ಗುರುವಿನ ವಿಶೇಷ ಪ್ರೀತಿಗೆ ಪಾತ್ರ ಆದವರನ್ನ ಓಲೈಸಕ್ಕೆ ಶುರು ಮಾಡಿಬಿಡ್ತಾರೆ. ದಡ್ರೇನು ಸಾಮಾನ್ಯ ಮಟ್ಟದವರು ಕೂಡ ಇದೇ ಮಾಡ್ತವೆ. ದೃಪದ ದಡ್ಡನೂ ಅಲ್ಲ, ಮೇಧಾವಿನೂ ಅಲ್ಲ, ಆದರೆ ಅದೆಷ್ಟೋ ವಿನಯ ಮತ್ತು ಮಿತ್ರಭಾವ ಅವನ ಹತ್ರ ಇತ್ತು. ದ್ರೋಣ, ನಿನ್ನ ಜೊತೆ ಇಲ್ಲದೆ ಇದ್ರೆ ನಾನು ಇಲ್ಲಿಂದ ಓಡ್ ಹೋಗ್ಬಿಡ್ತಾ ಇದ್ದೆ ಅನ್ಸುತ್ತೆ. ವಿದ್ಯಾಭ್ಯಾಸ ಮುಗಿದ ನಂತರ ನಿನ್ನನ್ನು ಬಿಟ್ಟು ನಾನೊಬ್ಬನೇ ಹೇಗೆ ಊರಿಗೋಗ್ಲಿ? ಹೋದ್ರು ಅಲ್ಲಿ ಹೇಗಿರ್ಲಿ ನೀನಿಲ್ದೆ ಅಂತಿದ್ದ. ನೀರಲ್ಲಿ ಈಜ್ತಾನೆ, ಬಿಲ್ಲಿನ ಗುರಿಯನ್ನು ಹಿಡಿಯೋಕ್ಕೆ 15 ದಿನದಿಂದ ಹೆಣಗ್ತಾ ಇದ್ದೀನಿ. ಮೂಗಿಗೆ ನೀರು ನುಗ್ಗೋದನ್ನು ತಡೆಯೋದ್ರಲ್ಲೇ ನನ್ನ ಗಮನ ಮುಗಿದು ಹೋಗಿರುತ್ತೆ. ಅದನ್ನು ಬಿಡಿಸಿ ನಂಗೆ ತೋರಿಸ್ಕೊಡ್ತೀಯಾ ಅಂತ ಕೇಳ್ತಿದ್ದ. ಗುರುಗಳು ನನ್ನ ಮೇಲೆ ಸಿಟ್ಟಾಗಿದ್ದಾರೆ. ದೃಪದ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಇದ್ದಾನೆ, ಕಳ್ಳ ಮೈ ಹೊರೆಯೋದಿಲ್ಲ ಅಂತ ಒಂದು ಮಾತು ಹೇಳ್ತೀಯಾ ಅವ್ರು ಶಾಂತವಾಗಿದ್ದಾಗ ಅಂತ ಕೂಡ ತನಗೆ ಹೇಳಿದ್ದ. ಜೊತೆಗೆ, ದ್ರೋಣ, ನೀನು ನನಗೆ ಹಿರಿಯ ಅಣ್ಣನ ಥರ, ಮುಂದೆ ಬೇರೆಲ್ಲೂ ಇರೋದು ಬೇಡ. ನೀನು ನನಗೆ ಪಟ್ಟ ಆದಮೇಲೆ ನನ್ನ ಸಿಂಹಾಸನದ ಅರ್ಧ ಭಾಗದಲ್ಲಿ ನಿನ್ನ ಸ್ಥಾನ ಕೊಡ್ತೀನಿ. ಯಾಕೆ ಅಪನಂಬಿಕೆ ಅನ್ನೋಗೂ ತೋರಿಸ್ತಿದ್ಯಾ? ಸೂರ್ಯಚಂದ್ರರ ಆಣೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇದ್ದ. ಅವನ ಹಾಗೇನೆ ಇತರ ಸಹಪಾಠಿಗಳು ಕೂಡ ಸ್ನೇಹದ ಮಾತುಗಳ ಮಳೆಗರಿಯುತ್ತಾ ಇದ್ರು. ಇವನದು ಸ್ವಲ್ಪ ಹೆಚ್ಚಾಗಿತ್ತು. ಇವನ ಅಪ್ಪ ಪುರುಷತ ಅನ್ನೋನು ನಮ್ಮ ಅಪ್ಪನಿಗೆ ಸ್ನೇಹಿತ ಆಗಿದ್ನಂತೆ. ಅಂದರೆ ನಾವಿಬ್ರು ಸ್ನೇಹಿತರ ಮಕ್ಕಳೇನೆ, ಆದ್ದರಿಂದ ನಾವಿಬ್ರು ಸ್ನೇಹಿತರು ಅಂತ ಅವನು ಅದೆಷ್ಟೋ ಸಲ ನನ್ನ ಕೈಲಿ ಹೇಳ್ತಾ ಇದ್ದ. ಎಷ್ಟೋ ರಾಜರುಗಳು ಹುಡುಕೊಂಡು ಅಪ್ಪನ ಆಶ್ರಮಕ್ಕೆ ಬರ್ತಿದ್ರು. ನನಗೆ ಅವರೆಲ್ಲರ ನೆನಪು ಇರ್ತಾ ಇರಲಿಲ್ಲ. ಅಪ್ಪ ಅಂತೂ ಯಾವತ್ತು ರಾಜಮಹಾರಾಜರ ಸ್ನೇಹವನ್ನು ದೊಡ್ಡದು ಅಂತ ಭಾವಿಸಿದವರೇ ಅಲ್ಲ. ಅಪ್ಪನೇ ವಿವೇಕಿ ಅಂತ ಕಾಣುತ್ತೆ. ಅಷ್ಟೊತ್ತಿಗೆ ಅಶ್ವತ್ಥಾಮ ಊಟ ಮುಗಿಸಿ ಹೊರಗಡೆಗೆ ಬರ್ತಾನೆ. ಮತ್ತೆ ನೆರಳು, ಅನಂತರ ಬಾಗಿಲನ್ನು ಒಂದು ಕ್ಷಣ ಮುಚ್ಕೊಂಡ ಅವನ ದೇಹದ ಕತ್ತಲು ಕಾಣಿಸುತ್ತೆ. ಆ ಕಡೆ ತಿರುಗಿ ನೋಡ್ತಾರೆ. ಅವನಾಗಲೇ ಹೊರಗಡೆ ತನ್ನ ಕುದುರೆ ಬೆನ್ನನ್ನು ರಪರಪನೆ ಉಜ್ಜುತ್ತಾ ಇದ್ದ. ಅವರ ದೃಷ್ಟಿ ಅಚಾನಕ್ಕಾಗಿ ಎದುರಿಗೆ ತಡಿಕೆ ಸಾಲಿನ ಕಡೆಗೆ ಹರಿಯುತ್ತೆ. ಅಲ್ಲಿ ಸಾಲಾಗಿ ನಿಲ್ಲಿಸಿದ್ದ ಬಿಲ್ಲುಗಳಿರುತ್ತೆ, ಹಲವು ಗಾತ್ರ ಆಕಾರಗಳ ಬಾಣಗಳಿರುತ್ತೆ, ತುಂಬಿದ ಬತ್ತಳಿಕೆಗಳಿರುತ್ತೆ. ಕತ್ತಿ, ಗದೆ, ಕೊಡಲಿ, ತೋಮರ, ಈಟಿ, ಭಲ್ಲೆ,
ಬರೀ ಆಯುಧಗಳಿಂದಲೇ ಈ ತಡಕೆ ಕಟ್ಟಿದಾರ ಅನ್ನೋ ಅಷ್ಟು ಆಯುಧಗಳಲ್ಲಿರುತ್ತೆ. ಕಣ್ಣು ಅವೆಲ್ಲವನ್ನು ಒಂದೇ ದೃಷ್ಟಿಯಲ್ಲಿ ಹಿಡ್ಕೊಳ್ಳುತ್ತೆ. ಅಗ್ನಿವೇಶರಲ್ಲಿ ಕಲಿತ ನಂತರ ಉಳಿದವರೆಲ್ಲ ಅವ್ರವ್ರ ಊರಿಗೆ ಹೊರಟೋದ್ರು. ನಾನು ವಿದ್ಯಾಭ್ಯಾಸವನ್ನು ಮುಂದುವರ್ಸಕ್ಕೆ ಭಾರ್ಗವರನ್ನು ಹುಡುಕೊಂಡು ಹೊರಟಿದ್ದೆ. ಅಂದರೆ ಸಮಸ್ತ ಅಸ್ತ್ರಗಳನ್ನು ಕರಗತ ಮಾಡ್ಕೊಳ್ಬೇಕು ಅನ್ನೋ ಒಂದು ಗೀಳು ನನಗೆ ಹಿಡಿದು ಬಿಟ್ಟಿತ್ತು. ಈ ದ್ರೋಣನಿಗೆ ಪೂರ್ಣ ಜ್ಞಾನ, ಪೂರ್ಣ ಹಿಡಿತ ಇಲ್ಲದೆ ಇರೋ ಅಸ್ತ್ರನೇ ಇಲ್ಲ ಅಂತ ಅನ್ನಿಸ್ಕೋಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಕೂಡ ನನ್ನದಾಗಿತ್ತು. ಬೆಂಕಿ ಪ್ರಯೋಗದಲ್ಲಿ ಅಗ್ನಿವೇಶರಿಗಿಂತ ಮುಂದುವರೆದವರು ಅಂದರೆ ಈ ಭಾರ್ಗವರು. ಜೊತೆಗೇನೆ ಕೊಡಲಿ ಕೂಡ ಮೊನಚಾದ ಅಲುಗಿನ ಕೊಡಲಿಯನ್ನು ದೂರದಿಂದಲೇ ಬೀಸಿ ಅಲುಗು ಮುಂದೆ ತಿರುಗಿ ಚುಚ್ಕೊಳ್ಳೋ ಹಾಗೆ ಎಸೆಯುವಂತಹ ಯಮಗುರಿ ಅವ್ರದ್ದಾಗಿತ್ತು. ಬ್ರಾಹ್ಮಣರಿಗಲ್ಲದೆ ಕ್ಷತ್ರಿಯರಿಗೆ ಅಸ್ತ್ರವಿದ್ಯೆ ಕಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿಗೂ ಪಾಲಿಸ್ತಿರುವಂತಹ ತಲೆತಲಾಂತರದ ಶಪಥದ ಕುಲ ಅವ್ರದ್ದು. ಆಂಗೀರಸ ಗೋತ್ರೋದ್ಭವಸ್ಯ ಭರದ್ವಾಜಸ್ಯ ಪುತ್ರ ದ್ರೋಣ ಶರ್ಮನ್ ಅನ್ನೋ ಗೋತ್ರಾಚಾರದಿಂದಲೇ ಅಭಿವಂದಿಸಿದ ನಂತರವೇನೆ ಅವರು ನನ್ನ ಕಡೆ ಕಣ್ಣೆತ್ತಿ ನೋಡಿದ್ರು. ಆ ವಂಶದವರ ಕ್ಷತ್ರಿಯ ದ್ವೇಷ ಅತಿಯಾದದ್ದು ಅಂತ ನನ್ನ ಭಾವನೆಯನ್ನ ತೋರಿಸ್ಕೊಂಡಿದ್ರೆ ನನ್ನನ್ನು ಕೂಡ ತಕ್ಷಣ ಹೊರಗಡೆ ಕಳಿಸ್ಬಿಡ್ತಿದ್ರು ಅಂತ ಕಾಣುತ್ತೆ. ಕಣ್ಣುಗಳು ಇನ್ನು ಆ ಹಲವು ಬಗೆಯ ಆಯುಧಗಳನ್ನ ಒಟ್ಟಿಗೆ ನೋಡ್ತಾ ಇತ್ತು. ಅಲ್ಪ ವಿದ್ಯೆ ಕಲ್ತವನು ರಾಜ ಆಗ್ತಾನೆ, ದಣಿ ಆಗ್ತಾನೆ, ಆಡಳಿತ ಸೂತ್ರವನ್ನು ಕೂಡ ಕಬಳಿಸ್ತಾನೆ. ಆದರೆ ಬಹುವಿದ್ಯೆಯಲ್ಲಿ ವಿಶಾರದರಾದವರು, ನಿಜವಾದ ಪಂಡಿತರು ಹೊಟ್ಟೆಪಾಡನ್ನ ಅರಿಸ್ಕೊಂಡು ಇಂತಹ ಆಡಳಿತ ಸೂತ್ರ ಹಿಡಿದವರ ಹತ್ರ ಯಾಚಿಸ ಹೋಗ್ಬೇಕಾಗತ್ತೆ. ಅಥವಾ ನನ್ನ ಹಾಗೆ ಉಪಾಧ್ಯಾಯರಾಗಬಹುದು ಅಷ್ಟೇ, ದಣಿ ಅಂತೂ ಆಗೋದೇ ಇಲ್ಲ. ಎಷ್ಟು ವಿಚಿತ್ರ ಇದು ಅಂತ ದ್ರೋಣರಿಗನ್ಸುತ್ತೆ. ಸುಂದರವಾದ ಅರಮನೆ, ಭೋಗಕ್ಕೆ ಬೇಕಾದ ಉಪಕರಣಗಳು, ದಾಸಿಯರು, ಹೆಂಡತಿಯಾಗಿ ಕೈ ಹಿಡಿದು ಬರೋ ಸುಂದರಿ ರಾಜ್ಕುಮಾರಿಯರು ಎಲ್ಲರೂ ಆಳೋರಿಗೆ. ಆದರೆ ಇಷ್ಟು ಅಸ್ತ್ರ ಶಸ್ತ್ರ ಪ್ರಯೋಗಗಳಲ್ಲಿ ಪಾರಂಗತನಾಗಿದ್ದ ನನ್ನನ್ನು ಕೈ ಹಿಡಿಯೋಕ್ಕೆ ಒಂದು ಲಕ್ಷಣವಾದ ಹುಡುಗಿ ಕೂಡ ಸಿಕ್ಕಲಿಲ್ಲ. ಜೊತೆಗೆ ಈ ದ್ರೋಣ ಅಂದರೆ ನಾನು ಅಷ್ಟೊಂದು ಕುರೂಪಿನೂ ಅಲ್ಲ, ಕುಬ್ಜನೂ ಅಲ್ಲ, ಮೈಕಟ್ಟು ಸ್ವಲ್ಪ ತೆಳು ಅಷ್ಟೇನೆ. 10 ಜನ ಕ್ಷತ್ರಿಯರನ್ನ ಇರಿದು ಬಿಸಾಡುವಂತಹ ಆಯುಧ ಸಾಮರ್ಥ್ಯ, ಹೊಡೆದು ಉರುಳಿಸುವಂತಹ ಬಾಣದ ಶಕ್ತಿ ನನಗಿತ್ತು. ಆದರೂ ಕೂಡ ಸ್ವಯಂವರಗಳಲ್ಲಿ ಸ್ಪರ್ಧಿಸೋ ಅಧಿಕಾರ ನಮಗಿರಲಿಲ್ಲ. ಸ್ವಯಂವರ ಅನ್ನೋದು ಕ್ಷತ್ರಿಯ ಕನ್ಯೆಯರಿಗೆ ಮತ್ತು ಕ್ಷತ್ರಿಯರಿಗೆ ಮಾತ್ರನೇ ಸ್ಪರ್ಧಾರ್ಹತೆ ಇದ್ದಿದ್ದು. ನಮ್ದೇನಿದ್ರು ಅನಂತರ ಪಾಣಿಗ್ರಹಣದ ಮಂತ್ರ ಓದಿರೋ ಅಂತಹ ಬಟ್ಟನ ಪಾತ್ರ. ವರ್ಷಗಟ್ಟಲೆ ಮಳೆ ಬಾರದೆ ಅಥವಾ ಇನ್ಯಾವುದಾದ್ರೂ ಆಪತ್ತು ಬಂದಾಗ ಅದರ ನಿವಾರಣೆಗೆ ಬೇಕಾದ ಬ್ರಾಹ್ಮಣನನ್ನ ಆಕರ್ಷಿಸೋ ಗೌರವ ಸೂಚಕವಾಗಿ ತಮ್ಮ ಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿದ ಅಲ್ಲೊಬ್ಬ ಇಲ್ಲೊಬ್ಬ ರಾಜರು ಇದ್ರು. ಅದು ಒಲ್ಲದ ಮನಸ್ಸಿನಿಂದಲೇ ಅವರು ಆ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಾಯ ಉಕ್ಕಿ ತಾಳಲಾರದಂತಹ ಕಾಮದ ಹೊಡೆತ ಬೀಳುವಂತಹ ವಯಸ್ಸಿನಲ್ಲಿ ಸಕಲ ಅಸ್ತ್ರಗಳಲ್ಲೂ ಸಮರ್ಥ್ಯ ಪಾರಂಗತ್ಯ ಪಡೆದ ಈ ದ್ರೋಣನಿಗೆ ಒಬ್ಬ ಸುಂದರಿ ಕನ್ಯೆ ಸಿಕ್ಕಲಿಲ್ಲ. ಇಲ್ಲ ಅಂದ್ರೆ ಈ ಹಸ್ತಿನಾಪುರದ ರಾಜನ ಆಶ್ರಯದಲ್ಲಿದ್ದ ಬಡ ಬ್ರಾಹ್ಮಣ ಆ ಕೃಪಾಚಾರ್ಯ, ಅವನ ತಂಗಿ, ಅವಳು ಸಿಕ್ಕಿದ್ಲು. ಕಾಮ ಕೆರಳಿದಾಗಷ್ಟೇ ಸುಂದರಿಯಾಗಿ ಕಾಣಬಹುದಾದಂತಹ ಕೃಪೆಯನ್ನ ಯಾಕೆ ಮದುವೆ ಆಗ್ಬೇಕಾಗಿತ್ತು ನಾನು? ಅದು ಎಂತಹ ಬಡತನದಲ್ಲಿ ಬೆಳೆದವಳವಳು. ತೀರಾ ಕನಿಷ್ಠ ಸ್ಥಿತಿಯಲ್ಲಿ ಬೆಳೆದ ಹೆಣ್ಣಿಗೆ ಗಂಡನನ್ನ ಪ್ರೀತಿಸಿ ಸಂತೋಷ ಪಡಿಸುವಷ್ಟು ಸಲಿಗೆ ಅಥವಾ ಆತ್ಮವಿಶ್ವಾಸ ಅವ್ಯಾವೂ ಇರಲಿಲ್ಲ. ಗೌತಮ ಗೋತ್ರೋದ್ಭವ ಶರದ್ವನ್ ಅನ್ನೋ ಒಬ್ಬ ಬ್ರಾಹ್ಮಣನಂತೆ ನನ್ನ ಹಾಗೆ ವೇದಾಭ್ಯಾಸವನ್ನ ಕೈ ಬಿಟ್ಟು ಬಿಲ್ಲು ವಿದ್ಯೆಯ ಬೆನ್ನು ಹತ್ತಿದ್ನಂತೆ. ಬಾಣದ ಕಡ್ಡಿಗಳನ್ನು ಕೊಯ್ಯೋ ಜಾತಿಯ ಒಬ್ಬ ಕಾಡು ಹೆಂಗಸು ಒಮ್ಮೆ ಇದೇ ಕುರುನಾಡಿನ ಕಾಡಿನಲ್ಲಿ ಒಬ್ಬಳೆ ಬಿಲ್ಲು ಬಾಣ ಹಿಡ್ಕೊಂಡು ಹಾರೋ ಹಕ್ಕಿಗೆ ಬೇಟೆ ಆಡ್ತಾ ಇದ್ಲಂತೆ. ಅವಳನ್ನ ಕಂಡು ಆ ಋಷಿ ಕಾಮದ ಹಸಿವಾಗಿ ಆತ ಇವಳನ್ನ ಕರೆದ್ನಂತೆ. ಒಲ್ಲೆ ಅಂತ ಅವಳಂದಾಗ ಬಲವಂತದಿಂದ ಅವಳನ್ನ ಅನುಭವಿಸ್ಬಿಟ್ನಂತೆ. ಬಸ್ರಿಯಾದ ಅವಳು ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಅವಳಿ ಹೆತ್ಲಂತೆ. ಹುಟ್ಟಿಸ್ದಾತ ಒಂದಿನ ಅವಳ ಜೊತೆ ಇದ್ನೋ ಅಥವಾ 1 ತಿಂಗಳಿದ್ನೋ ವಿವರ ಯಾರಿಗೆ ಗೊತ್ತು. ಆನಂತರ ಅವನ ಮುಖವೇ ಇಲ್ಲ. ತಾಯಿ ತುಂಬಾ ಕಾಯಿಲೆ ಬಿದ್ಲಂತೆ. ಮಕ್ಕಳನ್ನ ಹೊತ್ಕೊಂಡ್ಬಂದು ಅರಮನೆಗೆ ತಂದು ಮುಪ್ಪಿನ ರಾಜನಾಗಿದ್ದ ಶಂತನುವಿಗೆ ಒಪ್ಪಿಸಿ, ನಿನ್ನ ಪ್ರಜೆಗಳಿವರು, ತಂದೆ ಹಾಗೆ ಸಾಕು ಅಂತ ಹೇಳ್ಬಿಟ್ಟು ಪ್ರಾಣ ಬಿಟ್ಲಂತೆ. ಅವನಿಗೋ ಮಕ್ಕಳನ್ನ ಕಂಡ್ರು ಬಹಳ ಪ್ರೀತಿಯ ಶಂತನುಗೆ. ಪರ್ವತ ಸೀಮೆಯ ಹೆಂಡತಿಯ ಹುಟ್ಟಿದ ಮಕ್ಕಳನ್ನೆಲ್ಲ ತವರು ಮನೆಗೆ ಕೊಟ್ಟು ಬರ್ತಿದ್ರಿಂದಲೇ ಅವನು ಹಾಗಾಗಿದ್ನೇನೋ ಗೊತ್ತಿಲ್ಲ. ಅರಮನೆಗೆ ಕರೆತಂದ ಕೆಲವು ದಿನದಲ್ಲಿ, ಎಷ್ಟು ದಿನಗಳೋ ಗೊತ್ತಿಲ್ಲ, ಆ ರಾಜನು ಸತ್ತೇ ಹೋದ್ನಂತೆ. ಅರಮನೆಯ ತಂಗಳು ತಿಂದು ಬೆಳೀತಿದ್ದಂತಹ ಈ ಮಕ್ಕಳುಗಳು, ಅದು ಕಾಡು ಜಾತಿಯ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಲಕ್ಷಣ. ಕಪ್ಪಗೆ ಗಿಡ್ಡಿಗೆ ಮೊಟ್ರಾಗಿದ್ರು.
10 ವರ್ಷಗಳ ನಂತರ ಹುಟ್ಟಿಸಿದ ಅಪ್ಪ ಹತ್ತಿರದ ಗುಡಿಸ್ನವ್ರನ್ನ ಹುಡುಕಿಸಿ ವಿಚಾರಿಸಿ ಅರಮನೆಗೆ ಬಂದಂತೆ. ತಾನು ಹುಟ್ಟಿಸಿದ ಈ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಗನಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸಿದಂತೆ. ಬಹುಶಃ 6-7 ವರ್ಷ ಆಗಿತ್ತು ಅಂತ ಕಾಣುತ್ತೆ ಕುರುಪನಿಗೆ. ಅಷ್ಟರಲ್ಲಿ ಅಪ್ಪ ಸತ್ತು ಹೋದ. ಇವನು ತಂಗಿ ಜೊತೆಗೆ ಮತ್ತೆ ಹಸ್ತಿನಾಪುರಕ್ಕೆ ಬಂದು ನೆಲೆಸ್ದ. ಸೂತರಿಗೆ ಸೈನಿಕರಿಗೆ ಅಸ್ತ್ರ ಪ್ರಯೋಗ ಕಲಿಸಕ್ಕೆ ಪ್ರಾರಂಭ ಮಾಡಿ ಆಚಾರ್ಯ ಅಂತ ಅನ್ನಿಸ್ಕೊಂಡ. ಅವನಿಗೆ ಒಬ್ಬ ಸಾದಾ ರತಿಕನಿಗೆ ದೊರಕುವಷ್ಟು ಸಂಬಳ ಬರ್ತಿತ್ತು. ಅಂತೂ ತಂಗಿನ ಸಾಕ್ತಾ ಇದ್ದ. ಈ ಬಡತನದ ಹುಡುಗಿಯಲ್ಲಿ ಯಾವ ಹೆಚ್ಚಿನ ಕಳೆನೂ ಇರಲಿಲ್ಲ. ಹೆಂಡತಿ ನೆನಪು ಬಂದು ದ್ರೋಣರಿಗೆ ಮನಸ್ಸು ಮತ್ತೆ ಖಿನ್ನವಾಗ್ತಾ ಹೋಗುತ್ತೆ. ಅವಳು ನಿಜವಾಗ್ಲೂ ಕೆಟ್ಟವಳಲ್ಲ. ನನಗೆ ಹೆದರ್ತಿದ್ಲು, ಹೆದರಿ ನಡಗ್ತಾ ಇದ್ಲು. ಬಡತನವನ್ನೇ ಜೀವನದ ಅವಿಭಾಜ್ಯ ಹಿನ್ನೆಲೆಯಾಗಿ ಕಂಡ ಅವಳು ಆನಂತರ ತನ್ನೊಂದಿಗೆ ಕಳೆದ ವರ್ಷಗಳನ್ನು ಎಷ್ಟೊಂದು ತಾಳ್ಮೆಯಿಂದ ಸಹಿಸಿದ್ಲು ಪಾಪ. ದೊಡ್ಡ ಆಸೆನೇ ಇಲ್ಲದೆ ಇರುವಂತಹ ಹೆಂಗಸು ಅವಳು. ತನ್ನಣ್ಣ ಕೃಪಾಚಾರ್ಯನ ಹಾಗೇನೆ. ಮದುವೆಯಾದ ಹೆಂಡತಿಯ ಅಣ್ಣನ ಮನೆಯಲ್ಲಿ ಎಷ್ಟು ದಿನ ಇರೋದು? ಅವನ ಮನೇಲಿ ತಾನೇ ಏನು ಅನುಕೂಲ ಇತ್ತು? ಇಷ್ಟು ವಿದ್ಯೆಯನ್ನು ತಲೆಯಲ್ಲಿ, ತೋಳುಗಳಲ್ಲಿ, ಬೆರಳುಗಳಲ್ಲಿ ಇಟ್ಕೊಂಡು ಹೊಟ್ಟೆಪಾಡಿಗೆ ಊರೂರು ಅಲ್ಕೊಂಡು ಹೊರಗೆ ಆಕಾಶವನ್ನು ಮುಟ್ಟೋ ಎತ್ತರದಲ್ಲಿ ಕುದುರೆ ಕೆನತ ಅಷ್ಟೊತ್ತಿಗೆ ಕೇಳುತ್ತೆ. ಜೊತೆಗೆ ದಡಬಡಿಸುವಂತಹ ಗೊರಸಿನ ಸದ್ದು ಕೇಳುತ್ತೆ. ಬೇರೆ ಯಾವುದಾದ್ರೂ ಕಿತ್ಕೊಂಡು ನಮ್ಮದ್ರ ಮೇಲೆ ನುಗ್ಗುತ್ತಾ ಅಂತ ಗಕ್ಕನೆಯವರು ಎದ್ದು ಹೊರಬಾಗಿಲಿಗೆ ಬರ್ತಾರೆ. ಹೊರಗಡೆ ಮಗ ಅಶ್ವತ್ಥಮ್ಮ ಇರ್ತಾನೆ. ಅವನ ಭಾರಿ ಕುದುರೆ ಹಿಂದಿನ ಕಾಲುಗಳಲ್ಲಿ ನಿಂತು ಮುಂದಿನ ಕಾಲುಗಳನ್ನು ಮೇಲೆತ್ತಿರುತ್ತೆ. ಅದು ಕೆಳಗಡೆ ಇಳಿದೇ ಇರೋ ಹಾಗೆ ಅವನ ತೊಡೆಯ ಕೀಲುಗಳಿಗೆ ಕೈ ಕೊಟ್ಟು ಎತ್ತಿ ಹಿಡಿದಿರ್ತಾನೆ. ದಿಕ್ಕುಗೆಟ್ಟ ಆ ಕುದುರೆ ಕಿರಿಚ್ಕೊಳ್ತಾ ಇರುತ್ತೆ. 55 ವಯಸ್ಸಿನ ಇವನು 15ರ ಹುಡುಗ ನಾಯಿ ಮರಿಯನ್ನು ಗೋಳೊಯ್ಕೊಳ್ಳೋ ಹಾಗೆ ಗೋಳೊಯ್ಕೊತಾ ಇರ್ತಾನೆ. ಇವ್ರಿಗೆ ಸಿಟ್ಟು ಬರುತ್ತೆ, ಹಾಗೆ ಹೆಮ್ಮೆನೂ ಆಗುತ್ತೆ. ಅವಿವೇಕಿ ಅನ್ನೋ ಮನಸ್ಸು ಬರುತ್ತೆ. ಆದರೆ ಏನು ಅಂದೆ ಹಾಗೆ ನಿಂತ್ಕೊತಾರೆ. ಅವನು ಹಾಗೇನೆ ಅದನ್ನು ಹಿಡಿದು ನಿಂತಿರ್ತಾನೆ. ಕೊನೆಗೆ ನಿಧಾನವಾಗಿ ಅದನ್ನು ಕೆಳಗಿಳಿಸ್ತಾನೆ. ಹೊಸ ಸವಾರ ಹತ್ತುವಾಗ ಎಲ್ಲ ಕುದುರೆಗಳು ಮಾಡೋ ತುಂಟಾಟವನ್ನು ಬಲವಂತದಿಂದ ಮಾಡಿಸೇ ಪಳಗಿಸೋ ವಿಧಾನ ಇವೊಂದು. ಇಟ್ಟ ಹೆಸರನ್ನು ಸಾರ್ಥಕಪಡಿಸ್ಬೇಕು ಅಂತಲೋ ಏನೋ ಇವನಿಗೆ ಅಶ್ವದಂತಹ ಶಕ್ತಿ. ಹಾಗೆ ಅಶ್ವನನ್ನು ಕೊಂಡ್ರು ಕೂಡ ಅಷ್ಟೇ ಪ್ರೀತಿ. ಆ ಬಡತನದಲ್ಲಿ ಆ ಗಿಡ್ಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಈ ಹುಡುಗನಿಗೆ ಇಷ್ಟೊಂದು ಎತ್ತರ ಹೇಗೆ ಬಂತು? ಹುಟ್ಟುವಾಗ್ಲೇ ಉದ್ದವಾದ ಮೈಕಟ್ಟ ಒಂದು. ಈ ಭಾರ ಮತ್ತು ಈ ಗಾತ್ರದ ಮಗುವನ್ನು ತಾಳಲಾರದೆ ಆಕೆ ಸುಸ್ತು ಹೊಡೆದಿದ್ಲು. ಇಂತಹ ಮಗುವಿನ ಜನನ ಆಗ್ಬೇಕಾದ್ರೇ ಅವಳು ಸಾಯ್ಬೇಕಾಗಿತ್ತು. ಆದರೆ ನಂತರ ಹೆಚ್ಚು ದಿವಸನೂ ಅವಳೇನು ಉಳಿಲಿಲ್ಲ, ಹೆಚ್ಚು ವರ್ಷ ಉಳಿಲಿಲ್ಲ. ಯಾಕೆ ಸತ್ಲವಳು? ಬಡತನದಿಂದ ಅನ್ನೋದಂತೂ ನಿಜ. ಆದರೆ ಅದು ಮನಸ್ಸಿಗೆ ಅತಿಯಾಗಿ ನಾಟಿದ್ದು ಎಲ್ಲಿ ಅಂತ ದ್ರೋಣರ ಮನಸ್ಸು ಒಂದು ನಿಮಿಷ ನೆನಪವನ್ನು ಮಸುಕ ಆಗುತ್ತಾ ಹೋಗುತ್ತೆ. ಅನಂತರ ಸ್ಪಷ್ಟ ಆಗ್ತಾ ಹೋಗುತ್ತೆ. ಹೌದಲ್ವಾ? ಆಗ ನಾವಿದ್ದಿದ್ದು ವೃಕಸ್ಥಳದಲ್ಲಿ. ವೃಕಸ್ಥಳ ಅನ್ನೋದು ಹಳೆ ಹೆಸರು. ಸುತ್ತಮುತ್ತಲ ತೋಳಗಳನ್ನೆಲ್ಲ ಬೇಟೆಯಾಡಿ ತೆಗೆದು ಹಾಕಿದ್ರು. ಹತ್ತಿರದಲ್ಲಿ ಒಂದು ಜಿಂಕೆ ಕೂಡ ಸಿಗ್ತಾ ಇರಲಿಲ್ಲ ಮಾಂಸಕ್ಕೆ ಬೇಕು ಅಂದ್ರೂ. ತಿರುಪೆಯನ್ನು ತಿರಸ್ಕರಿಸುವಂತಹ ಹೆಮ್ಮೆಯ ಗಂಡ. ಅದರ ಒಳಗಡೆ ಅಡಿಗೆ ಒಲೆ ಉರಿಲೇಬೇಕು. ತಾನೇ ಅವ್ರಿವ್ರ ಮನೆಯಲ್ಲಿ ಬೇಡಿ ಗಂಡನಿಗೂ ಮಗುವಿಗೂ ಹಾಕಿ ತಲೆ ಮೇಲೆ ಕೈ ಹೊತ್ತು ಕೂರೋದನ್ನು ಬಿಟ್ಟು ನನಗೆ ಬೇರೆ ತಿಳಿತಾನೆ ಇರಲಿಲ್ಲ. ಆಗ ಕೇರಿ ಹುಡುಗರು ಒಂದು ದಿವಸ ನಾವು ಹಾಲು ಕುಡಿದು ಬಂದ್ವಿ ಅಂತ ಅಂತಿದ್ವಂತೆ. 6 ವರ್ಷದ ಹುಡುಗ ಆಗಿದ್ದ ಅಶ್ವತ್ಥಮ್ಮ ಆಗ ಗುಡಿಸ್ಲಿಕ್ಕೆ ಬಂದ. ಅಮ್ಮ ನನಗೆ ಹಾಲು ಬೇಕು ಅಂತ ಹಠ ಹಿಡಿದ್ನಂತೆ. ಎಲ್ಲಿಂದ ತರ್ತಾಳೆ ಅವಳು ಹಾಲನ್ನು? ತಿರುಪೆಯಿಂದ ತಂದಂತಹ ಗೋಧಿ ಹಿಟ್ಟನ್ನು ನೀರಲ್ಲಿ ಕದರಿ ತಗೋ ಹಾಲು ಅಂತ ಕೊಟ್ಲಂತೆ. ಅಷ್ಟರಲ್ಲಿ ಆ ಹುಡುಗರು ಗುಡಿಸ್ಲಿಗೆ ಬಂದಿದ್ರು. ಇವನು ಅದನ್ನೇ ಕುಡಿದು ನಾನು ಹಾಲು ಕುಡ್ದೆ ಅಂತ ಹಿಗ್ಗದ್ನಂತೆ. ಹುಡುಗರೆಲ್ಲ ನಕ್ಕು ಲಗ್ಗೆ ಹಾಕಿದ್ರಂತೆ, ಗೇಲಿ ಮಾಡಿದ್ರಂತೆ. ಹುಡುಗನಿಗೆ ಅದೇನು ಗೊತ್ತಾಗ್ಲಿಲ್ಲ. ಆದರೆ ಅವನ ಅಮ್ಮಂಗೆ ತಿಳಿಯಿತು. ಬದುಕು ಬೇಡ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಮಗುವನ್ನು ಇವ್ರ ಕೈಲಿ ಇಟ್ಲು. ಸದ್ದು ಗದ್ದಲ ಇಲ್ಲದೆ, ಹೆಚ್ಚು ಮಾತಿಲ್ಲದೆ ನವದ್ಲು. 2 ತಿಂಗಳ ಒಳಗಡೆ ಸತ್ತೇ ಹೋದ್ಲು. ಆಗ್ಲೇ ಅಲ್ವಾ ದ್ರುಪದನ ನೆನಪು ಬಂದಿದ್ದು ತನಗೆ. ಸಹಪಾಠಿ ಅವನು. ವಿದ್ಯಾಭ್ಯಾಸ ಮುಗಿದ ಮೇಲೆ ನನ್ನನ್ನು ಬಿಟ್ಟು ಒಬ್ಬನೇ ಊರಲ್ಲಿ ಇರಲಾರೆ ಅಂತ ಮರುಗಿದ್ದ ಆ ಸಖ ತನ್ನ ಪಟ್ಟದ ಸಿಂಹಾಸನದಲ್ಲಿ ಅರ್ಧ ಭಾಗದಲ್ಲಿ ಕೂರಿಸ್ಕೊಳ್ತೀನಿ ಅಂತ ಸ್ವಯಂ ಪ್ರೇರಿತವಾಗಿ ಅವನಾಡಿದ್ದ. ಅವನ ಸ್ನೇಹ ಪ್ರದರ್ಶನದ ನಿಜವಾದ ಅರ್ಥ ಆಗ ಹೊಳೆದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಮಗು ಮತ್ತು ನಾನು ಉಪವಾಸದಿಂದ ಸತ್ತಿದ್ರೂ ಹೋಗ್ತಿರ್ಲಿಲ್ಲ. ಪಾಪ ಇವನನ್ನು ಅಷ್ಟು ದೂರ ನಡೆಸ್ಕೊಂಡು ಇನ್ನಷ್ಟು ದೂರ ಹೆಗಲ ಮೇಲೆ ಹೊತ್ಕೊಂಡು
ಹೋಗಿದ್ದೆ. ಆಗ್ಲೇನೆ 5 ವರ್ಷದ ಹುಡುಗ ಎಷ್ಟು ಭಾರವಾಗಿದ್ದ, ಎಷ್ಟು ದಿನದ ನಡುಗೆ ನಡೆದಿದ್ವೋ ಯಾರಿಗೆ ನೆನಪಿದೆ. ಇದೆಲ್ಲ ಆಗಿ 50 ವರ್ಷನೇ ಆಗಿರಬೇಕು. ಬಿಸಿಲಲ್ಲಿ ನಡೆದು ಮೈಯಿ ಮುಖಗಳ ಚರ್ಮವನ್ನು ಸುಡಿಸ್ಕೊಂಡು ಕಪ್ಪು ಮಾಡಿಕೊಂಡು ಹರಿದ ಬಟ್ಟೆಗಳು, ಬೆವರಿನ ಕಿಮುಟು ಹತ್ತಿದ ವಾಸನೆ, ಇವೆಲ್ಲದರಿಂದಾಗಿ ದೃಪದನ ಅರಮನೆ ಒಳಗಡೆ ಪ್ರವೇಶ ಸಿಕ್ಕೋದೆ ಕಷ್ಟ ಆಗಿತ್ತು. ಕೊನೆಗೆ ಹೆಸರು ಗುರುತುಗಳ ಪ್ರವರಗಳನ್ನೆಲ್ಲ ಪ್ರಹರಿಗೆ ಒಪ್ಪಿಸಿದ ಮೇಲೆ ಒಳಗಿಂದ ಅನುಮತಿ ಬಂತು. ಅದು ಸಭಾಭವನದಲ್ಲಿ ಸಿಂಹಾಸನದಲ್ಲಿ ಹತ್ತು ಕೂತ್ಕೊಂಡೇ ಅವನ ಆಗಂತಕನನ್ನು ನೋಡ್ಬೇಕಾ? ಸಾಧಾರಣ ಕೋಣೆಯಲ್ಲಿ ಸಾಧಾರಣ ಆಸನದಲ್ಲಿ ಕೂತು ಅವನನ್ನು ಕರಿಬಾರ್ದಾಗಿತ್ತ ಅಂತ ನನಗನ್ನಿಸ್ತು. ಮಿತ್ರ ಯಜ್ಞಸೇನ, ದೃಪದ, ನಿನ್ನನ್ನೇ ಹುಡ್ಕೊಂಡು ಬಂದೆ. ಈಗ ನೀನೇ ಸಿಂಹಾಸನದಲ್ಲಿ ಇರುವೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿನ್ನ ತಂದೆ ಯಾವಾಗ ತಿರ್ಕೊಂಡ್ರು? ಹಸುವಿಂದ ಅಳ್ತಾ ಇರೋ ಈ ನನ್ನ ಮಗನಿಗೆ ಮೊದಲು ಭೋಜನದ ಏರ್ಪಾಟ್ ಮಾಡಿಸು, ಆನಂತರ ಕೂತ್ ಮಾತಾಡೋಣ, ಬಹಳ ಇದೆ ಮಾತಾಡೋ ವಿಷಯ ಅಂತ ಉದ್ವೇಗದಿಂದ ಹತ್ರ ಹೋಗಿ ಹೇಳಿದಾಗ ಅವನು ಹೇಳಿದ್ದ, ಪ್ರಹರಿ, ಸಿಂಹಾಸನದ ಸನ್ನಿಧಿಯಲ್ಲಿ ಎಲ್ಲಿ ನಿಲ್ಲಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಸರಿಯಾಗಿ ತಿಳಿಸ್ಕೊಡದೆ ಇವನನ್ನು ನೀನು ಹೇಗೆ ಒಳಗ್ಬಿಟ್ಟೆ ಅಂತ ಜೊತೆಗೆ ಬಂದ ಪ್ರಹರಿಗೆ ಬೈದ. ಅವನ ಮೊದಲ ಮಾತಿಗೆ ಗರ ಹೊಡೆದಂಗಾಯ್ತು. ಕ್ಷಣಕಾಲ ನಿಂತ್ಕೊಂಡೆ. ಇನ್ನು ನನ್ನ ಗುರು ಸಿಗ್ಲಿಲ್ವಾ? ಹಿರಿಯ ಅಣ್ಣ ಅಂತ ನೀನು ನನ್ನನ್ನು ಕರೀತಾ ಇದೆಯಲ್ವಾ? ಗುರು ಅಗ್ನಿವೇಶರ ಆಪ್ತ ಶಿಷ್ಯ ದ್ರೋಣ ನಾನು, ನಿನಗೆ ಮೆಚ್ಚಿನ ಸಖ ಆಗಿದ್ದೆ ಅಲ್ವಾ ಅಂದಾಗ, ನೀನು ನನ್ನ ಗುರುವಿನ ಶಿಷ್ಯನೇನೋ ನಿಜ, ಅವರು ನಿನಗೆ ಬರೀ ಬಿಲ್ ವಿದ್ಯೆ ಕಲಿಸಿರಬಹುದು, ಆದರೆ ಯಾರ ಜೊತೆಗೆ ಯಾವ ಗೌರವದಿಂದ ವರ್ತಿಸ್ಬೇಕು ನನ್ನ ನಡವಳಿಕೆ ಕಲಿಸ್ಲಿಲ್ವಲ್ಲ ಅಂತ ಅಂದಿದ್ದ. ಅವನ ಮುಖದಲ್ಲಿ ಏನು ಸೊಕ್ಕಿತ್ತು. ತಕ್ಷಣ ಮುಖದ ಮೇಲೆ ಗಾಂಭೀರ್ಯವನ್ನು ತಂದ್ಕೊಂಡು, ನೀನು ದುಸ್ಥಿತಿಯಲ್ಲಿದ್ದರೆ ನಾನು ಆಶ್ರಯ ಕೊಡ್ತೀನಿ ಬೇಕಾದರೆ, ಆದರೆ ಸಖ ಗಿಖ ಅನ್ನೋ ಸಮಾನತೆ ಮಾತನ್ನು ಬಿಟ್ಬಿಡು, ರಾಜ ಸನ್ನಿಧಿಯಲ್ಲಿ ಭಯಭಕ್ತಿಯಿಂದ ಇರೋದನ್ನು ಕಲಿಬೇಕು ಅಂತ ಹೇಳಿಬಿಟ್ಟು, ಪ್ರಹರಿ, ಇವರಿಬ್ಬರನ್ನು ಕರ್ಕೊಂಡು ಹೋಗಿ ಅರಮನೆಯ ಸೇವಕ ವರ್ಗದವರ ಪಾಕಶಾಲೆಯಲ್ಲಿ ಭೋಜನ ಮಾಡಿಸು ಅಂತ ಅಂದ. ಈ ಮಾತನ್ನ ಈ ದ್ರೋಣ ಈ ಅಪಮಾನವನ್ನು ಹೇಗೆ ಸಹಿಸಿರಬೇಕು? ಎಲ್ಲೋ ಯಜ್ಞಸೇನ, ನಿನ್ನ ಸೊಕ್ಕು ಇಳಿಸ್ತಿದ್ರೆ ನಾನು ಅಗ್ನಿವೇಶರ ಶಿಷ್ಯನೇ ಅಲ್ಲ ಅಂತ ಆವತ್ತು ತಕ್ಷಣ ಮಗುವಿನ ಕೈ ಹಿಡ್ಕೊಂಡು ಹಿಂತಿರುಗದೆ. ಈ ಕ್ಷತ್ರಿಯರ ಸೊಕ್ಕು ಯಾವ ಕಾಲಕ್ಕೆ ತಾನೇ ಇಳಿಬಹುದು? ಈ ಥರ ಮಾಡೋದು ಈ ದೃಪದ ಒಬ್ಬನೇ ಅಲ್ಲ, ಎಲ್ಲ ಕ್ಷತ್ರಿಯರು ಎಲ್ಲ ರಾಜರು ಅಷ್ಟೇ ಅಂತ ದ್ರೋಣರಿಗನ್ನಿಸ್ತೆ. ಮತ್ತೆ ನೆನಪು ಹಿಂದೆ ಹೋಗ್ತಾ ಇರುತ್ತೆ ಅವ್ರಿಗೆ. ಮತ್ತೆ ದೇಶಗಳನ್ನು ಅಲಿತಾ ಹೀಗೆ ಅಲಿತಾ ಇರಬೇಕಾದ್ರೇ ಅಲ್ವಾ ಮನಸ್ಸಿನಲ್ಲಿ ಹುಟ್ಟಿದ್ದು ತನಗೆ. ತ್ರಿಗರ್ತ ದೇಶದಲ್ಲಿ ಸೂತರಿಗೆ ಅಸ್ತ್ರವಿದ್ಯೆಯನ್ನು ಹೇಳ್ಕೊಡ್ತಾ ಹೊಟ್ಟೆ ಬಟ್ಟೆಗೆ ಸುಖವಾಗಿದ್ದಾಗ ಹುಟ್ಟಿತು ಒಂದು ವಿಚಾರ. ಅಲ್ಲ, ಬರೀ ಹೊಟ್ಟೆ ಹೊರ್ಕೊಂಡು ಎಷ್ಟು ದಿನ ಬದುಕಿದ್ರೆ ಏನು ಉಪಯೋಗ? ಅಪಮಾನ ಮಾಡಿದ ಆ ದೃಪದನಿಗೆ ಬುದ್ಧಿ ಕಲಿಸಕ್ಕೆ ಆಗದೆ ಇರೋಂತಹ ವಿಲ್ವಿದ್ಯೆ ಕಲ್ತ್ಕೊಂಡು ಏನು ಪ್ರಯೋಜನ? ಅವನ ಸೊಕ್ಕನ್ನು ಮುರಿಲೇಬೇಕು ಅನ್ನೋ ಸಂಕಲ್ಪ ಅಲ್ಲಿ ಹುಟ್ಕೊಂತು. ಅದು ಬಲವಾಗ್ತಾ ಹೋಯಿತು. ಜೊತೆಗೆ ತನ್ನ ಜೀವನಕ್ಕೆ ಒಂದು ಛಲ ಬಂದಿದ್ದು ಕೂಡ ಅಲ್ಲೇನೆ. ಅಷ್ಟರಲ್ಲಿ ಧೃತರಾಷ್ಟ್ರನ ಮಕ್ಕಳಿಗೂ ಪಾಂಡುವಿನ ಮಕ್ಕಳಿಗೂ ತನ್ನ ಭಾವನೆ ಆದ ಕೃಪ ಬಿಲ್ಲು ವಿದ್ಯಾ ಗುರು ಆಗಿದ್ದಾನೆ ಅನ್ನೋ ಸುದ್ದಿ ಬಂತು. 10-12 ವರ್ಷನೇ ಆಗಿತ್ತು ಅವನ ಮುಖದರ್ಶನ ಆಗಿ. ನಾನಿರೋ ನೆಲೆ ಯಾರಿಗೆ ಗೊತ್ತು? ಜೊತೆಗೆ ಅವನೊಬ್ನಲ್ದೆ ಗೊತ್ತಾಗ್ಬೇಕಾದವ್ರು ತನಗೆ ಯಾರಿದ್ರು? ಅವನ ನೆನಪಿನ ಜೊತೆಗೇನೆ ಅವಳ ನೆನಪು ಬಂತು. ಅವಳ ನೆನಪಿನ ಜೊತೆಗೇನೆ ಅವನನ್ನು ನೋಡೋ ಹಂಬಲನೂ ಬಂತು. ಅಪ್ಪ, ನನಗೊಬ್ಬ ಮಾವ ಇದ್ದಾನೆ ಅಂತ ಹೇಳ್ತಾ ಇರ್ತೀಯ, ನನ್ನನ್ನು ನೋಡೋಕೆ ಅವನು ಒಂದು ದಿವಸನೂ ಬಂದಿಲ್ಲ, ನೀನು ನನ್ನನ್ನು ಕರ್ಕೊಂಡು ಹೋಗೇ ಇಲ್ವಲ್ಲ ಅಂಥೇಳಿ ಅಶ್ವತ್ಥಾಮ ಹೇಳ್ತಾ ಇದ್ದ. ಇಷ್ಟೊತ್ತಿಗಾಗಲೇ ಅವನಿಗೆ 15 ವರ್ಷ ಆಗಿತ್ತು. ಹೆಗಲ ಮೇಲೆ ಬಿಲ್ಲು, ಬೆನ್ನಿಗೆ ಬತ್ತಳಿಗೆ, ಬರಿಗೈಯಲ್ಲಿ ಕೊಡಲಿ ಹಿಡ್ಕೊಂಡು ಮುಂದೆ ನಡೀತಿದ್ರೆ ಹುಲಿ, ಚಿರತೆ, ಕರಡಿ ಯಾವ ದುಷ್ಟ ಜಂತಿಗೂ ಹೆದರ್ಕೊಳ್ಳುವಂತಹ ಅಗತ್ಯವೇ ಇಲ್ಲ ಅನ್ನಂತಹ ಅಭಯ ಭಾವ ಅವನು ಕೊಡ್ತಾ ಇದ್ದ. ಆಗ ಹೀಗೆ ಅತಿಯಾಗಿ ದಪ್ಪಕ್ಕೆ ಊದ್ಕೊಂಡಿರಲಿಲ್ಲ ಅವನು. ಒಳ್ಳೆ ಎತ್ತರ ಇದ್ದ, ಅಗಲವಾದ ಮೈಕಟ್ಟಿತ್ತು, ನನ್ನ ಹಾಗೆ ಚಕ್ಕೆ ಶರೀರ ಇತ್ತು ಅಂತ ಅನ್ಕೊಂತಾರೆ. ಮತ್ತೆ ಮನಸ್ಸು ಕೃಪನ ಕಡೆಗೆ ಹೋಗುತ್ತೆ. ನಮ್ಮ ಕೃಪನಿಗೆ ಅಂತಃಕರಣ ಇದೆ, ಆದರೆ ಬುದ್ಧಿ ಇಲ್ಲ. ಕ್ಷತ್ರಿಯರ ಸೊಕ್ಕಿನ ತಿಳುವಳಿಕೆ ಇಲ್ಲವೇ ಇಲ್ಲ. ಅಥವಾ ಮಗುವಾಗಿದ್ದಾಗಿಂದ ಈ ಹಸ್ತಿನಾವತಿಯವರ ಮನೆಯಲ್ಲಿ ಆಶ್ರಯದಲ್ಲಿ ಬೆಳೆದಿದ್ರಿಂದ ಅವರು ಅಂದರೆ ಅವನಿಗೆ ಅಷ್ಟೊಂದು ಅಧೀನ ಭಾವನೋ ಏನೋ ಪಾಪ. ಹೊರಗಡೆ ಸಂಚಾರ ಮಾಡಿ 4 ಕಡೆ 4 ಆಶ್ರಮಗಳನ್ನ ನೋಡಿದ್ರೆ ಆಚಾರ್ಯ ಸ್ಥಾನದ ಗೌರವ ಅವನಿಗೆ ಗೊತ್ತಾಗ್ತಿತ್ತು. ಹೆಸರಿಗಷ್ಟೇ ಆಚಾರ್ಯ ಅಂತ ಭೀಷ್ಮ ಕೊಟ್ಟಿದ್ದು ಸುಲಭ ಬಿರುದದು.
ತನ್ನ ಮೊಮ್ಮಕ್ಕಳಿಗೆ ವಿದ್ಯೆ ಹೇಳೋನು ಆಚಾರ್ಯ ನಾಮಕ್ಕಿಂತ ಕಡಿಮೆ ಆದ್ರೆ ತನ್ನ ಘನತೆಗೆ ಕುಂದು ಅಂದ್ಬಿಟ್ಟು ಅವ್ರನ್ನ ಆಚಾರ್ಯ ಅಂತಲೇ ಕರೀತಿದ್ದಿದ್ದು. ಸಂಬಳ, ಸವಲತ್ತು, ಪುರಸ್ಕಾರ ಈ ಪ್ರಾಮುಖ್ಯಗಳು ಮಾತ್ರ 50 ಕುದುರೆಗಳ ಮೇಲ್ವಿಚಾರಕನಿಗೂ ಇರುವಷ್ಟು ಕೂಡ ಇರಲಿಲ್ಲ. ಆದ್ರೆ ಅದನ್ನೇ ಇವನು ಮಹಾಪ್ರಸಾದ ಅಂತ ಭಾವಿಸಿದ್ದ. ಮೊದಲು ಸೂತ ಮಕ್ಕಳಿಗೆ ಕಲಿಸ್ತಿದ್ದ, ಆನಂತರ ತನಗೆ ಧೃತರಾಷ್ಟ್ರ ಮತ್ತು ಪಾಂಡುಕುಮಾರರಿಗೆ ವಿದ್ಯೆ ಹೇಳ್ಕೊಡುವಂತಹ ಬಡ್ತಿ ದೊರೀತಲ್ಲ, ಅದೇ ಮಹಾಪ್ರಸಾದ ಅಂತ ಈ ಕೃಪ ಹಿಗ್ತಾ ಇದ್ದ. ಭಾವ, ಇಲ್ಲಿ ಇಷ್ಟೊಂದು ಜನಕ್ಕೆ ಶಿಕ್ಷಣ ಕೊಡಬೇಕು, ನೀವು ಹೇಗೂ ಎಲ್ಲ ಅಸ್ತ್ರಶಸ್ತ್ರಗಳಲ್ಲಿ ನಿಷ್ಣಾತರು, ನನಗೆ ಜೊತೆಯಾಗಿದ್ದು ಬಿಡಿ, ಹೇಗಾದ್ರೂ ಮಾಡಿಕೊಂಡು ಭೀಷ್ಮರನ್ನ ಕಾಣ್ತೀನಿ, ನಿಮ್ಮ ವಿಷಯವನ್ನು ನಿವೇದಿಸ್ತೀನಿ, ನನ್ನ ತಂಗಿ ಗಂಡ ಅಂತಲೂ ಹೇಳ್ತೀನಿ, ಅವರು ಕೃಪಾಳುಗಳು, ಇಲ್ಲ ಅನ್ನೋದಿಲ್ಲ. ಒಂದು ಮನೆ, ದವಸ ಧಾನ್ಯ, ಮೇಲೆ ಒಂದು ಕರಿಯೋ ಹಸು, ಸ್ವಲ್ಪ ಸಂಬಳ ಸಾಲದ ಇಷ್ಟು. ಇನ್ನು ನಾನಂತೂ ಮದುವೆ ಆಗದೆ ಉಳ್ಕೊಂಡಿದ್ದೀನಿ, ಒಟ್ಟಿಗೆ ಇದ್ದು ಬಿಡೋಣ, ಎರಡೆರಡು ಕಡೆ ಮುಖ ಮಸಿ ಮಾಡಿಕೊಂಡು ಒಲೆ ಊದ ಕಷ್ಟ ಬೇಡ ಅಂತಿದ್ದ. ಇವತ್ತಿಗಾದ್ರೂ ಅಷ್ಟೇ ಅವನು ತನ್ನ ತಂಗಿ ಅಂದ್ರೆ ನನ್ನ ಹೆಂಡತಿ ಥರನೇ, ದೊಡ್ಡ ಆಸೆ ಅನ್ನೋದೇ ಅವನಿಗಿಲ್ಲ. ಆಚಾರ್ಯ ಅಂತ ಕರೆದ್ರೆ ಸಾಕು, ಸಂತೃಪ್ತನಾಗ್ತಾನೆ, ಅವನ ಮುಖ ಇಷ್ಟಾಗ್ಲ ಆಗುತ್ತೆ. ಕೃಪನ ಮಾತಿಗೆ ಒಪ್ಪಿದ್ರೆ ತ್ರಿಗರ್ತದಲ್ಲಿ ಹೊಟ್ಟೆ ಹೊರೆಯೋ ಬದಲು ಈ ಕುರುನಾಡಲ್ಲಿ ಹೊಟ್ಟೆ ಹೊರ್ಕೋಬಹುದು ಅಷ್ಟೇ. ಈ ದ್ರೋಣ ಬೇರೇನನ್ನು ಸಾಧಿಸಕ್ಕೆ ಆಗ್ತಾ ಇರಲಿಲ್ಲ. ಸರಿ, ನಾನು ಕೃಪನ್ ಜೊತೆ ಹೋದೆ, ಭೀಷ್ಮರಿಗೆ ಕೈ ಮುಗಿದೆ. ಅಪ್ಪ, ಏನವನ ಗತ್ತು, ಆ ಜನ್ಮ ಬ್ರಹ್ಮಚಾರಿ, ವೇದಾಧ್ಯಯನ ಸಂಪನ್ನ ಆತ, ಕಾಶಿಯ ಸ್ವಯಂವರದಲ್ಲಿ ಸೇರಿದ್ದ ಸಮಸ್ತ ರಾಜರನ್ನು ಸೆಣಸಿ ತನ್ನ ಸೋದರರಿಗೆ ಅಂತ ವಧುಗಳನ್ನು ಹೊತ್ಕೊಂಡ್ಬಂದ ವೀರ ಅಂತೆ. ಎದುರಿಗಿರೋರ ಮೇಲಿರದೆ ಆಕಾಶವನ್ನೇ ದೃಷ್ಟಿಸುವಂತಹ ಟಿವಿ ಆಯಪ್ಪಂದು. ಧೃತರಾಷ್ಟ್ರ, ಪಾಂಡುವಿನ ಮಕ್ಕಳೆಲ್ಲ ಬಿಲ್ ಹೊಡೆಯೋದನ್ನ ಕಲಿತಿದ್ರು. ಹಕ್ಕಿ ಪಿಕ್ಕರು ಕಲ್ತಿರೋ ಅಷ್ಟೇ ಅವ್ರು ಕಲ್ತಿದ್ದಿದ್ದು. ಆಳವಾದ ಬಾವಿಗೆ ಕೆಡವಿಕೊಂಡ ಆಟದ ಚೆಂಡಿಗೆ ಚುಚ್ಚಿಕೊಳ್ಳೋ ಹಾಗೆ ತೆಳುವಾದ ದಾರವನ್ನ ಕಟ್ಟಿ ಪುಟ್ಟ ಬಾಣವನ್ನು ಒಂದೇ ಏಟಿಗೆ ಹೊಡೆದು ಚೆಂಡನ್ನ ಮೇಲಕ್ಕೆ ತೆಗೆದುಕೊಟ್ಟೆ. ಈ ಕೌಶಲ ಅವ್ರಿಗೆ ಹೊಳೆಯೋಕ್ಕೆ ಸಾಧ್ಯನೇ ಇರಲಿಲ್ಲ. ಅದು ನಮ್ಮ ಈ ಕೃಪನ ಶಿಷ್ಯರಿಗೆ ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋ ಹಾಗೆ ಕೃಪನಿಗೆ ಇನ್ನೆಷ್ಟು ಗೊತ್ತಿತ್ತು, ಅವನ ಶಿಷ್ಯರಿಗೂ ಅಷ್ಟೇ ಕಡಿಮೆ ಗೊತ್ತಿತ್ತು. ಪೂಜ್ಯರೇ, ಹೀಗೆ ಬಾಣ ಬಿಡೋದನ್ನ ನಮಗೂ ಹೇಳ್ಕೊಡ್ಬೇಕು ಅಂತ ಕೇಳಿದ್ರು. ಯಾರು ಹಾಗೆ ಕೇಳಿದ್ದು? ಅರ್ಜುನ. ಹೌದು, ಅರ್ಜುನನೇ. ಬಾಣದ ಕೌಶಲಕ್ಕೆ ಸಹಜ ಪ್ರವೃತ್ತಿಯಿಂದಲೇ ಮಾರು ಹೋಗುವಂತಹದನ್ನ ಅವನ ವಿಶೇಷವನ್ನ ಕಂಡು ಆ ಕ್ಷಣದಲ್ಲೇ ನಾನು ಇಂತಹ ಹುಡುಗನಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವನನ್ನು ಶಿಷ್ಯ ಸ್ವೀಕಾರ ಮಾಡಿಬಿಟ್ಟು ಗುರು ಪೂಜೆಗಳು ಆಗದೆ ಕಲಿಸೋದು ಸಾಧ್ಯ ಇಲ್ಲ ಅಂತ ಹೇಳಿ ಕಳಿಸಿದ್ದೆ. ಆಗ ಇವತ್ತೇ ನಿಮಗೆ ಚರಣ ಸ್ಪರ್ಶ ಮಾಡ್ತೀನಿ, ಕೇಳ್ಕೊಳ್ತಾ ಇದ್ದೀನಿ, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಪಾಠ ಹೇಳ್ಕೊಡಿ ಅಂತ ಅವನು ಹೇಳಿದ್ದ. ಇಲ್ಲಪ್ಪ, ಅದಕ್ಕೆಲ್ಲ ದೊಡ್ಡವ್ರು ಬರಬೇಕು, ಚಿಕ್ಕ ಮಕ್ಕಳು ಕೇಳ್ಕೊಂಡ್ರೆ ಶಿಷ್ಯ ಸ್ವೀಕಾರ ಸಾಧ್ಯ ಇಲ್ಲ ಅಂತ ತಾನು ಹೇಳಿದ್ದೆ. ಮರುದಿನ ಅದೇ ಜಾಗಕ್ಕೆ ಹುಡುಕೊಂಡು ಬಂದರು. ಆದರೆ ಹುಡುಗರು ಮತ್ತೊಂದು ತಂದಿದ್ರು ವಿಷಯವನ್ನ. ನಮ್ಮ ತಾತ ಕರ್ತರಕ್ಕೆ ಹೇಳಿದ್ದಾರೆ, ಬನ್ನಿ ಅಂತ. ಆಗ ನಾನು ಹೇಳಿದ್ದೆ, ನಾನೇನು ನಿಮ್ಮ ತಾತನ ಪ್ರಜೆ ಅಲ್ಲ, ಆದ್ದರಿಂದ ಅವರ ಆಜ್ಞೆನ ಪಾಲಿಸೋಕ್ಕೆ ಅಗತ್ಯನೇ ಇಲ್ಲ. ಬೇಕಂದ್ರೆ ಅವರ ಈ ರಾಜ್ಯದಿಂದ ನಾನು ಹೊರಗಡೆ ಹೋಗ್ತೀನಿ. ಮೇಲಾಗಿ ನಾನು ವಿದ್ಯೋಪಾಸಕ ಆದವನು ಯಾವ ರಾಜನಿಗೂ ಯಾವ ರಾಜ್ಯಕ್ಕೂ ಅಧೀನನಲ್ಲ. ನೀವು ಚಿಕ್ಕ ಮಕ್ಕಳು, ನಿಮಗೆ ಈ ಧರ್ಮ ಸೂಕ್ಷ್ಮ ಗೊತ್ತಾಗೋದಿಲ್ಲ, ನಿಮ್ಮ ತಾತನಿಗೆ ಹೋಗಿ ಹೇಳಿ ಅಂತ ಹೇಳಿ ಕಳಿಸಿದ್ದೆ. 1-2 ಗಳಿಗೆಯಲ್ಲೇನೆ ಆ ಭೀಷ್ಮರು ಓಡ್ ಬಂದರು. ದ್ರೋಣನ ಬದುಕಿನಲ್ಲಿ ವಿಶ್ವಾಸ ಹುಟ್ಟಿ ವ್ಯವಹಾರದಲ್ಲಿ ಇನ್ನಷ್ಟು ಬಿಗಿ ಹುಟ್ಕೊಡ್ತು. ನಿಮ್ಮ ಬಾಣ ಕೌಶಲ, ಧರ್ಮ ಸೂಕ್ಷ್ಮ ಜ್ಞಾನಗಳನ್ನು ಕೇಳಿ ನೀವೊಬ್ರು ಧನುರ್ವಿದ್ಯಾ ಆಚಾರ್ಯರು ಅಂತ ಭಾವಿಸ್ತೀನಿ. ನಿಮ್ಮ ಅಸ್ತ್ರವಿದ್ಯಾ ಕೌಶಲವನ್ನು ಸ್ವಲ್ಪ ಪ್ರದರ್ಶನ ಮಾಡಿ, ನೀವು ಬಯಸುವಂತಹ ಗೌರವ ಬಹುಮಾನಗಳನ್ನು ಅರಮನೆ ಕೊಡುತ್ತೆ ಅಂತ ಹೇಳಿದ್ರು. ಮಹಾರಾಜನಿಗೆ ನಮ್ಮ ಆಶೀರ್ವಾದ ಉಂಟು, ನಮ್ಮದು ಗೌರವ ಬಹುಮಾನಗಳಿಗೋಸ್ಕರ ಕೌಶಲ ಪ್ರದರ್ಶನ ಮಾಡುವಂತಹ ದೊಂಬರ ವೃತ್ತಿ ಅಲ್ಲ ಅಂತ ನಾನಂದೆ. ಆಗ ಅವರಂದ್ರು, ನಾನು ಕೂಡ ಹಾಗೆ ಕೇಳಲಿಲ್ಲ, ಉಪಾಧ್ಯಾಯರನ್ನು ನೇಮಿಸೋ ಮೊದಲು ಅವರ ಜ್ಞಾನ ಪರೀಕ್ಷೆ ಮಾಡೋದು ಕೂಡ ಶಾಸ್ತ್ರಸಮ್ಮತ ಅಲ್ವೇ ಅಂತ ಅವ್ರು ಹೇಳಿದ್ರು. ಆಗ ನಾನು ಅಂದಿದ್ದೆ, ಆಳೋದೊರಿಯೇ, ನಿಮ್ಮಲ್ಲಿ ಉಪಾಧ್ಯಾಯ ವೃತ್ತಿಯನ್ನು ಕೈಗೊಳ್ಳೋ ಇಚ್ಛೆ ನನಗೇನೂ ಇಲ್ಲ. ದೊರೆಯಿಂದ ನೇಮಿಸಲ್ಪಟ್ಟವನು ಗುರು ಆಗೋಕ್ಕೆ ಸಾಧ್ಯ ಇಲ್ಲ. ಬೇಕಾದ ಶಿಷ್ಯರನ್ನು ಸ್ವೀಕರಿಸೋ ಅಥವಾ ಬಿಡೋ ಸ್ವಾತಂತ್ರ್ಯ ಗುರುಗಳಿಗೆ ಉಂಟು, ಆ ಮಾತು ಬೇಡ. ನೀವು ಕ್ಷತ್ರಿಯ ಶ್ರೇಷ್ಠರು, ಒಳ್ಳೆಯ ಅಸ್ತ್ರವಿದ್ಯಾ ಸಂಪನ್ನರು ಅಂತಲೂ ಕೇಳಿದ್ದೀನಿ. ನಿಮ್ಮ ಅಸ್ತ್ರ ಕೌಶಲವನ್ನು ತೋರಿಸಿ
ನನಗೆ ತಿಳಿದದ್ದನ್ನು ತೋರಿಸ್ತೀನಿ. ಪರಸ್ಪರ ನೋಡಿ ಸಂತೋಷ ಪಡ ಅಂಶ ಏನಾದರೂ ಇದ್ರೆ ಅದನ್ನು ನಿರಾಕರಿಸೋ ಅಗತ್ಯ ಇಲ್ಲ ಅಂತ ನಾನು ಹೇಳಿದ್ದೆ. ಆ ಭೀಷ್ಮರು ಎಷ್ಟಾದರೂ ಗುಣಗ್ರಾಹಿಗಳು. ಗುಣಗ್ರಾಹಿತ್ವನೋ ಅಥವಾ ತನ್ನ ಮೊಮ್ಮಕ್ಕಳಿಗೆ ಬೇರೆ ಯಾರಿಗೂ ದೊರೆಯದೇ ಇರುವಂತಹ ವಿದ್ಯೆ ಲಭಿಸ್ಬೇಕು ಅನ್ನೋ ವಾಂಚಲ್ಯನೋ ಅಥವಾ ಎರಡೂ ಅದು ಅವ್ರು ಹೇಳಿದ್ರು. ಆಚಾರ್ಯರೇ, ನೀವು ನಮ್ಮ ದೇಶದಲ್ಲೇ ನೆಲೆಸಬೇಕು. ಆಚಾರ್ಯರ ವಾಸಸ್ಥಳ, ಅಧ್ಯಾಪನ ಸ್ಥಳ, ಅವರ ಉಪಜೀವನಕ್ಕೆ ಒದಗಿಸುವಂತಹ ಭೂಮಿ ಕಾಣಿಗಳು ಎಲ್ಲನೂ ಅವ್ರಿಗೆ ಸೇರುತ್ತೆ. ರಾಜ್ಯದ ರಾಜನಿಗೆ ಅವುಗಳ ಮೇಲೆ ಅಧಿಕಾರ ಇಲ್ಲ ಅಂದ್ಬಿಟ್ಟು ನಾನು ಒಪ್ಪು ನಡೀತೀನಿ. ವಿದ್ಯಾಭ್ಯಾಸದ ನಂತರ ನೀವು ಕೇಳೋ ಗುರುದಕ್ಷಿಣೆ ಕೊಡಿಸೋಕ್ಕೆ ನಾನು ವಚನಬದ್ಧನಾಗಿರ್ತೀನಿ. ನಿಮ್ಮ ಆಶ್ರಮ ನಮ್ಮ ಹಸ್ತಿನಾವತಿಯಲ್ಲಿ ಸ್ಥಾಪನೆ ಆಗಲಿ, ನಿಮ್ಮ ಜ್ಞಾನ ನಮ್ಮ ಮಕ್ಕಳಿಗೆ ಲಭ್ಯ ಆಗಲಿ ಅಂತ ಅಂದಿದ್ರು. ಇಷ್ಟೊತ್ತಿಗೆ ಹೊರಗಡೆ ಅಶ್ವತ್ಥಾಮನ ಧ್ವನಿ ಕೇಳುತ್ತೆ. ಏನು ಮಾವ ನಡ್ಕೊಂಡು ಬಂದ್ಯಾ ಅಂದಿದ್ದು ಕೇಳುತ್ತೆ. ಅಂದರೆ ಕೃಪಾಚಾರ್ಯರಲ್ಲಿ ಬಂದರು ಅಂತ ದ್ರೋಣರಿಗೆ ತಕ್ಷಣ ಅರ್ಥ ಆಗತ್ತೆ. ನೆನಪು ಅಲ್ಲಿಗೆ ಹರಿದು ಬಿತ್ತಲ್ಲ ಅಂತ ಒಂದು ಕ್ಷಣ ಬೇಸರ ಆಗತ್ತೆ. ಜೊತೆಗೆ ಈಗ ಬರ್ತಿದ್ದ ನೆನಪಿನಿಂದ ನೇರವಾಗಿ ಸಂತೋಷ ಸಿಕ್ಕದಿದ್ರು ಕೂಡ ಮಗ್ನತೆ ಬರುತ್ತೆ. ಯಾವುದ್ರಲ್ಲಾದ್ರೂ ಸರಿ, ಮಗ್ನತೆ ಅಂದ್ರೆ ದ್ರೋಣರಿಗೆ ಸಹಜವಾದ ಪ್ರೀತಿ ಇತ್ತು. ಏನ್ ಮಾಡ್ಲಿ ಮಗು, ಈ ಯುದ್ಧದ ಗಡಿಬಿಡಿಯಲ್ಲಿ ನನಗೆ ರಥ ಯಾರು ಕೊಡ್ತಾರೆ? ಯಾವ್ದಾದ್ರು ಒಂದ್ ಕುದುರೆ ಹತ್ತೋಣ ಅಂದ್ರೆ ಗುರುತು ರೂಢಿ ಆಗದ ಅದು ಎತ್ತಿ ಹೆಸದ್ರೆ ಏನ್ ಮಾಡೋದು? ಎಲ್ಲಿದೆಯೋ ಅವ್ರ ಬಿಡಾರ, ನಾನು ವಿಚಾರಿಸ್ನೂ ಇಲ್ಲ, ಮರ್ತೆ ಹೋಗಿತ್ತಲ್ಲ ಅಂತ ದ್ರೋಣರು ಅಂದ್ಕೊಡ್ತಾರೆ. ಈಗ ಅವರೇ ಬಂದಿದ್ದು ಒಳ್ಳೇದಾಯ್ತು ಅನ್ನಿಸ್ಕೊಂಡು ದ್ರೋಣರು ಕೂಗಿ ಹೇಳ್ತಾರೆ, ಬಾ ಅಂತ. ಅಶ್ವತ್ಥಾಮ, ನಿಮ್ಮ ಮಾವನ ಒಳಗೆ ಕಳಿಸು ಅಂತ ಮತ್ತೆ ಕೂಗ್ತಾರೆ. ಅರೆಗಪ್ಪು ಬಣ್ಣ, ಸುಕ್ಕುಮಯ್ಯಿ, ಬುಡ್ಡ ಎತ್ತರದ ಕೃಪಾಚಾರ್ಯರು ಒಳಗೆ ಬರ್ತಾರೆ. ಉಶ್ ಅಂದ್ಕೊಂಡು ತಮ್ಮ ತಾವೇ ಹೇಳ್ಕೊಂಡು ನೆಲದ ಮೇಲೆ ಕೂತ್ಕೊತಾರೆ. ಅಬ್ಬಾ, ಏನು ಕುದುರೆ, ಏನು ರಥಗಳು, ಎಷ್ಟು ಜನ ಸೈನಿಕರು! ಹಿಂದೆ ದೇವೇಂದ್ರನ ನಾಯಕತ್ವದಲ್ಲಿ ನಮಗೂ ಅಸುರರಿಗೂ ಯುದ್ಧ ಆಗಿತ್ತು ಅಂತ ಹೇಳ್ತಾರಲ್ಲ, ಹಾಗಾದ್ರೂ ಇಷ್ಟು ಸೈನಿಕರು ಸೇರಿದ್ರೋ ಇಲ್ವೋ ಅಂತ ಅಂತಾರೆ. ಅವರು ಮಾತಿನ ಮಧ್ಯೆ ದ್ರೋಣರು, ಹವ್ಯ ಇಲ್ಲಿ ಬಂದು ಆಚಾರ್ಯರಿಗೆ ಚಾಪೆ ಹಾಕ್ಕೊಡು ಅಂತಾರೆ. ತಕ್ಷಣ ಅವನು ಓಡ್ ಬರ್ತಾನೆ. ತಡಿಕೆಗೆ ಒರಗಿಸಿಟ್ಟಿದ್ದಂತಹ ದರ್ಬೆಯ ದಪ್ಪ ಚಾಪೆಯನ್ನ ಹಾಸ್ತಾನೆ. ಒಳಗಿಂದ ಜೇನುತುಪ್ಪ ನೀರುಗಳನ್ನು ತರ್ತಾನೆ. ಓ, ನಿಮಗೆ ಜೇನುತುಪ್ಪದ ಸರಬರಾಜು ಇದೆಯಾ? ಪ್ರತ್ಯೇಕ ಬಿಡಾರ, ಪರಿಚಾರಕ ಎಲ್ಲ ಇದೆ. ಒಂದು ರೀತಿ ನೀವು ರಾಜರು ಅಂತ ಹೇಳ್ತಾನೆ ಕೃಪಾಚಾರ್ಯರು. ಮೊದಲು ಜೇನಿನ ಎಲೆಯನ್ನ ಕೈಗೆತ್ಕೊಂತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.